ಆತ್ಮೀಯರೇ, ಇನ್ನೊಂದು ತಮಗೆಲ್ಲ ಆದರ ಸ್ವಾಗತ. ಪ್ರಶಿಕ್ಷಣಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಪ್ರಾಚೀನ ಭಾರತ, ಅದರಲ್ಲಿ ಆಧಾರಗಳು, ಭಾರತ ದೇಶದ ಆಧಾರಗಳು. ಸ್ಪರ್ಧಾಯುಗ ಯಾವ್ಯಾವ ವಿಷಯಗಳಲ್ಲಿ ಹೇಗೆ ಕೇಳ್ತಾರೆ ಗೊತ್ತಿಲ್ಲ. ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ವಿಶಾಲವಾದ ಭಾರತವನ್ನು ಎಂದು ಕರೆಯುತ್ತಾರೆ? ಆಪ್ಷನ್ಸ್ 4 ಕೊಟ್ಟಿರ್ತಾರೆ. ದ್ವೀಪ, ಉಪಖಂಡ, ಮರುಭೂಮಿ, ಜಲಸಂಧಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎರಡನೇದು ಉಪಖಂಡ. ಯಾಕೆಂದರೆ ಇದಕ್ಕೆ ವಿವರಣೆ: ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಬಹುದೊಡ್ಡ ವಿಶಾಲವಾದ ಪ್ರದೇಶವನ್ನು ಹೊಂದಿದ್ದು ಭೌಗೋಳಿಕವಾಗಿ ಇದೊಂದು ಉಪಖಂಡ ಎಂದು ಕರೆಸಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ: ಭಾರತವನ್ನು ಪರ್ಯಾಯ ದ್ವೀಪ ಎಂದು ಕರೆಯಲು ಕಾರಣವೇನು? ಮತ್ತೊಮ್ಮೆ, ಭಾರತವನ್ನು ಪರ್ಯಾಯ ದ್ವೀಪ ಎಂದು ಕರೆಯಲು ಕಾರಣವೇನು? ಆಪ್ಷನ್ ಎ, 4 ಕಡೆಯಿಂದ ಆವೃತವಾಗಿದೆ. 3 ಕಡೆ ಭೂಮಿ, 1 ಕಡೆ ನೀರಿದೆ. 3 ಕಡೆ ನೀರು, ಒಂದೇ ಕಡೆ ಭೂಮಿಯಿಂದ ಆವೃತವಾಗಿದೆ. ಪರ್ವತಗಳಿಂದ ಆವೃತವಾಗಿದೆ. ಸರಿಯಾದ ಉತ್ತರ: ಭಾರತವು ತನ್ನ 3 ಕಡೆಗಳಲ್ಲಿ ಜಲರಾಶಿಯಿಂದಲೂ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಮತ್ತು ಉತ್ತರದಲ್ಲಿ ಭೂಭಾಗದಿಂದಲೂ ಆವೃತವಾಗಲಿಲ್ಲ. ಅದಕ್ಕಾಗಿ ಇದನ್ನು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಪ್ರಾಚೀನ ಕಾಲದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಪ್ರದೇಶಗಳನ್ನು ಒಳಗೊಂಡಿತ್ತು. ಈ ಭೂಭಾಗವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ, ಇಂಡೋಚೀನಾ. ಬಿ, ಭರತವರ್ಷ. ಸಿ, ಆರ್ಯವರ್ತ ದ್ವೀಪ. ಡಿ, ದಕ್ಷಿಣ ಏಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ, ಭರತವರ್ಷ. ಈ ಎಲ್ಲ ನೆರೆ ದೇಶಗಳು ಮತ್ತು ಭಾರತವನ್ನು ಒಟ್ಟಾಗಿ ಹಿಂದೆ ಭರತವರ್ಷ, ಭರತಖಂಡ, ಸಿಂಧು ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಎಂದು ಕರೆಯಲಾಗಿದೆ. ಹುಯೆನ್ ಸಾಂಗ್ ಪ್ರಸಿದ್ಧ ಕೃತಿ ಯಾವುದು? ಆಪ್ಷನ್ ಎ, ಸಿ, ಯೂಕಿ. ಬಿ, ಇಂಡಿಕಾ. ಸಿ, ಜಿಯಾಗ್ರಫಿ. ಡಿ, ಗೋ ಕೋಕಿ. ವಿದೇಶಿ ಬರಹಗಾರರು ಅಂದರೆ ಆಪ್ಷನ್ ಎ, ಸಿ, ಯೂಕಿ. ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂಥ ಗ್ರಂಥಗಳನ್ನು ವಿದೇಶಿಯ ಸಾಹಿತ್ಯ ಅಂತ ಕರಿತೇವೆ. ಮೇಘಸ್ಥಾನಿಸ ಬರೆದಿರ್ತಕ್ಕಂಥ ಇಂಡಿಕಾ, ಹುಯೆನ್ ಸಾಂಗನ ಸಿಯೂಕಿ, ಪಾಯಿಯಾನನ ಗೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಟಾಲಮಿಯ ಜಿಯಾಗ್ರಫಿ, ಬರ್ನಿಯ ತಾರಿಕ್ ಎ ಫಿರೋಜ್ ಶಾಹಿ ವಿಜಯನಗರ ರಾಜ್ಯಕ್ಕೆ ಬಂದು ಹೋದಂಥ ಪ್ರವಾಸಿಗರಾಗಿರುತ್ತಾರೆ. ನ್ಯೂನೆಸ್ ಬಾರ್ಬೋಸಾ, ನಿಕೋಲೋ ಕೊಂತಿ ಮುಂತಾದ ಕೃತಿಗಳನ್ನು ಇಲ್ಲಿ ಉದಾಹರಿಸಬಹುದು. ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಏನು ಅಂತ ಆಪ್ಷನ್ಸ್ 4 ಇದ್ದಾವೆ. ದೇಶೀಯ ಸಾಹಿತ್ಯ, ಮೌಖಿಕ ಆಧಾರ, ವಿದೇಶಿ ಸಾಹಿತ್ಯ ಮತ್ತು ನಾಣ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ನಾಣ್ಯಗಳು. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ. ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸಲಾಗಿದೆ. ಇವು ಚರಿತ್ರೆಯನ್ನು ರಚಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ನಾಣ್ಯಗಳ ಅಧ್ಯಯನವು ಅವುಗಳು ಹೊರಡಿಸಿದ ರಾಜ ಅಧಿಕಾರದ ಸಂಕೇತಗಳು, ಸಿಂಬಲ್ ಆಫ್ ಪವರ್ ಆಗಿದ್ದು ಅವರು ಕಾಲಮಾನ, ಆಗಿನ ಧರ್ಮ, ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಸಹಾಯಕವಾಗಿವೆ. ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದನು. ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿದ್ದು 2000 ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು ಎಂಬುದು ತಿಳಿಯುತ್ತದೆ. ಕನ್ನಡ ಭಾಷೆಯ ಮೊದಲ ಶಾಸನ ಐಹೊಳೆ ಶಾಸನ, ಹಲ್ಮಿಡಿ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ, ತಾಳಗುಂದ ಸಿಂಹ ಕಟಾಂಜನ ಶಾಸನ. ಸರಿಯಾದ ಉತ್ತರ ಬಿ, ಹಲ್ಮಿಡಿ ಶಾಸನ.
ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲೂ ಕೂಡ ಲಭ್ಯವಾಗಿವೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಕದಮ ಬಣತನಕ್ಕೆ ಸೇರಿದ ದೊರೆ ಕಾಕುತ್ಸು ವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ. ಉತ್ತರ ಮೇರೂರು ಶಾಸನವು ಇವರ ಕಾಲಕ್ಕೆ ಸೇರಿದ್ದಾಗಿದೆ. ಯಾರ ಕಾಲಕ್ಕೆ ಅಂತ? ಪಾಂಡ್ಯರು, ಚೇರರು, ಚೋಳರು, ಶಾತವಾಹನರು. ಆಪ್ಷನ್ ಸಿ ಚೋಳರು. ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆ ಶಾಸನಗಳು, ಲಾವಣಿ, ಅವಶೇಷ, ಸ್ಮಾರಕ. ಇದಕ್ಕೆ ಉತ್ತರ ಬಿ ಲಾವಣಿ. ಭಾರತದಲ್ಲಿ ಮೊದಲ ಶಾಸನ ಹೊರಡಿಸಿದ ಅರಸ ಅಶೋಕ, ಕಾನಿಷ್ಕ, ಹರ್ಷವರ್ಧನ, ಸಮುದ್ರಗುಪ್ತ. ಆನ್ಸರ್ ಎ ಅಶೋಕ. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿದ ಶಾಸನವಾಗಿದೆ. ಇವನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನಗಳನ್ನು ಕೆತ್ತಿಸಿದನು. ಇವನ ಶಾಸನಗಳು ಭಾರತದ ಹಲವೆಡೆ ದೊರೆತಿವೆ. ಇವು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ, ಖರೋಷ್ಠಿ ಲಿಪಿಗಳಲ್ಲಿ ಪ್ರಾಕೃತ ಭಾಷೆಯಲ್ಲಿವೆ. ಗ್ರೀಕ್ ಮತ್ತು ಅರಮಿಕ್ ಭಾಷೆಗಳಲ್ಲಿಯೂ ಕೆಲವು ಶಾಸನಗಳು ದೊರೆತಿವೆ. ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು ಏನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕಥೆಗಳು, ಬಿ ಆಧಾರಗಳು, ಸಿ ಶಾಸನಗಳು, ಡಿ ಸ್ಮಾರಕಗಳು. ಸರಿಯಾದ ಉತ್ತರ ಬಿ ಆಧಾರಗಳು. ಪ್ರಾಚೀನ ಭಾರತದ ಸಾಧನೆಗಳನ್ನು ಪ್ರತಿಬಿಂಬಿಸುವ ಸ್ತೂಪಗಳು, ಬಸದಿಗಳು, ದೇವಸ್ಥಾನಗಳು, ಕೋಟೆಯ ಇತ್ಯಾದಿಗಳು ಸ್ಮಾರಕ ನಿರ್ಮಾಣ. ಮಾನವನು ತನ್ನ ಅನುಭವ ಹಾಗೂ ನೆನಪುಗಳು, ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ತಲೆಮಾರಿನ ತಲೆಮಾರಿಗೆ ಉಳಿಸಿಕೊಂಡು ಬಂದಿರುವುದನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಸ್ಮಾರಕಗಳು, ಬಿ ಶಾಸನಗಳು, ಸಿ ಮೌಖಿಕ ಆಧಾರಗಳು, ಡಿ ಸಾಹಿತ್ಯಿಕ ಆಧಾರಗಳು. ಸರಿಯಾದ ಉತ್ತರ ಮೌಖಿಕ ಆಧಾರಗಳು. ಇದು ಲಿಖಿತ ಪರಂಪರೆಯ ಪ್ರಾರಂಭವಾಗುವ ಮೊದಲೇ ಇದು ಸಂಪ್ರದಾಯವಾಗಿದೆ. ಹಾಡು, ಲಾವಣಿಗಳ ಮೂಲಕ ಇತಿಹಾಸವನ್ನು ತಿಳಿಸುವ ಮೌಖಿಕ ಆಧಾರ ಇದಾಗಿದೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮನನ ಮಾಡಿಕೊಳ್ಳಿ. 8ನೇ ಕ್ಲಾಸಲ್ಲಿ ಬಂದಿರುವಂತಹ ಪಠ್ಯವಿಷಯ ವಿಸ್ತೃತ ರೂಪ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಪರೀಕ್ಷೆ ಯಶಸ್ಸಿಗೆ ಸಾಧನೆ ಒಂದು ಮೆಟ್ಟಲಾಗಲಿ ಹೊರಬರಲಿ ಎಂಬುದು ನನ್ನ ಆಶಯ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭುವನೇಶ್ವರಿ.